ನೋಡಿ ಅವರು ನಿಂತ್ಕೊಳ್ಳಕ್ ರೆಡಿ ಆದ್ರೆ ಖರ್ಗೆ ಅವ್ರಿಗೋಸ್ಕರ ಎಂತ ಸೆಲ್ಫ್ಲೆಸ್ ಆಕ್ಟ್ ಇದು. ಆದ್ರೆ ಇದು ಒಂದು ನ್ಯಾಷನಲ್ ಸಾಂಗಿನ ನಡುವೆ ಮಾಡುವಂತದ್ದ ಅಷ್ಟೇ ಪ್ರಶ್ನೆ. ಅವ್ರ ಕನ್ಸರ್ನಿಗೆ, ಅವರ ಕೇರಿಗೆ, ಅವರ ಕನ್ಸಿಡರೇಷನ್ಗೆ ಎಲ್ಲದಕ್ಕೂ ನಾವು ಮನ್ನಣೆ. ನೋಡಿ ಆ ಸಮಯದಲ್ಲಿ ಅವರು ಪಕ್ಕದಲ್ಲಿ ನಿಂತಿದ್ರು ಸೋನಿಯಾ ಗಾಂಧಿ ಮೇಡಮ್. ಅವ್ರು ನೋಡ್ತಾ ಇದ್ರು ಏನಾಗ್ತಿತ್ತೋ, ಏನೋ ಕೈ ನಡಗಿದೆ, ಏನೋ ನಡಗಿದೆ, ಹೇಳಿದಾರಪ್ಪ ತಂದು ಹಾಕಪ್ಪ, ಏನೋ ಬಿದ್ಗಿದ್ದು ಹೋದ್ರೆ ನಮ್ ಖರ್ಗೆ ಸಾಹೇಬ್ರಿಗೆ ಏನಾರು ಆಗುತ್ತೆ ಅಚಾತುರ್ಯ ಅಂತ ತಂದು ಹೇಳಿರ್ಬೇಕು. ಅದಕ್ಕೆ ಯಾಕೆ ನಾವು ಬೇರೆ ತರ ವ್ಯಾಖ್ಯಾನ ಮಾಡ್ಕೋಬೇಕು? ವ್ಯಾಖ್ಯಾನ ಇಷ್ಟೇ, ಕುರ್ಚಿ ತಂದು ಹಾಕಿ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಮೇಡಮ್ಗಿಂತ ದೇಶಭಕ್ತರು ಬೇಕಾ ಸರ್? ಬೇರೆ ದೇಶದ ಒಂದು ಪೌರತ್ವವನ್ನು ತ್ಯಾಗ ಮಾಡಿ ದೇಶಕ್ಕಾಗಿ ಪ್ರಧಾನಮಂತ್ರಿ ಸ್ಥಾನವನ್ನು ಕೊಟ್ಟಾಗ, ಮನೆ ಮುಂದೆ ಬಂದಾಗ ತ್ಯಾಗ ಮಾಡಿರೋ ಹೆಂಗಸು ನಮ್ಮ ಸೋನಿಯಾ ಗಾಂಧಿ ಮೇಡಮ್. ಅವ್ರಿಗಿಂತ ದೇಶಭಕ್ತಿ ಬೇಕಾ ಸರ್? ಅವರ ಗಂಡ ಇದೇ ತಮಿಳುನಾಡಲ್ಲಿ ಅವ್ರ ದೇಶಕ್ಕಾಗಿ ಕೊಟ್ಟಾಗ ಅವರು ಏನಂದ್ರು, ಇದ್ರು ಮಕ್ಕಳ ಜೊತೆ ದೇಶದಲ್ಲೇ ಇದ್ರು, ಇವಾಗಲೂ ಇದ್ದಾರೆ, ಇಲ್ಲೇ ಇರ್ತಾರೆ, ನನ್ನ ದೇಶ ಈ ದೇಶದಲ್ಲೇ ಮಣ್ಣಾಗ್ಬೇಕು ಅಂತಾನೂ ಹೇಳಿದ್ದಾರೆ. ಆ ಮಟ್ಟದ ಗಾಂಧಿ ಕುಟುಂಬದ ತ್ಯಾಗ ಬಲಿದಾನ ಈ ಬಿಜೆಪಿ ಅವರಾಗ್ಲಿ RSS ಅವರಾಗ್ಲಿ ಇಲ್ಲೂ ರಾಜಕೀಯ ಎಲ್ಲ ನೋಡಿ. ಇದೇ ಬಿಜೆಪಿ RSS ಅವರು ಬ್ರಿಟಿಷ್ಗೆ ಮರ್ಸಿ ಲೆಟರ್ ಬರ್ಕೊಟ್ಟಿದ್ದಾರೆ. ಇವರು ನಮ್ಗೆ ದೇಶದ ಒಂದು ಕಮಿಂಗ್ ಟು ದ ಪಾಯಿಂಟ್ ಬರ್ಕೊಡ್ತೀನಿ. ಇವಾಗ ಪಕ್ಕದಲ್ಲಿ ನಿಂತಿದ್ರು, ಏನೋ ಅವ್ರಿಗೆ ಕೈ ನಡಗಿತ್ತು, ಏನೋ ಆಗಿದೆ ಗಮನಿಸಿದ್ದಾರೆ ಸೋನಿಯಾ ಗಾಂಧಿ ಮೇಡಮ್, ಕುರ್ಚಿ ತಂದು ಹಾಕ್ರಪ್ಪ. ಆದ್ರೆ ಏನ್ ಗೊತ್ತಾಕಾಶ, ನಾನು ಆ ವಿಡಿಯೋ ನೋಡಿದಷ್ಟು ಆ ಇಡೀ ವಿಡಿಯೋನಲ್ಲಿ ಕಡೆಗೂ ಕುರ್ಚಿನೇ ತರಲಿಲ್ಲ. ತರಲಿಲ್ಲ ಅಂತ ಹೇಳಿದೆ ಅಟ್ ದಿ ಎಂಡ್ ಆಫ್ ದ ವಿಡಿಯೋ ಆಲ್ಸೋ. ಅಲ್ಲ, ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಕುರ್ಚಿ ಸಿಗಲ್ವಾ? ನೋಡಿ ಕುರ್ಚಿ ಖರ್ಗೆ ಸಾಹೇಬ್ರು ಏನ್ ಹೇಳಿದಾರೆ ಯಾರಿಗೂ ಗೊತ್ತಿಲ್ವಲ್ಲ, ನಮಗ್ ಗೊತ್ತಿದೆಯಲ್ಲ. ಏನ್ ಹೇಳಿದಾರೆ ಖರ್ಗೆ ಸಾಹೇಬ್ರು? ಇಲ್ಲಪ್ಪ ನಾನು ನಿಂತ್ಕೋತೀನಿ, ಪರವಾಗಿಲ್ಲ, ಐ ವಿಲ್ ವೇಟ್ ಅಂತ ನಿಂತಿಯಾರ ಅಷ್ಟೇ. ದಟ್ಸ್ ಎಂಡ್ ದ ಮ್ಯಾಟರ್. ಅದಕ್ಕೆ ಯಾಕೆ ಅಲ್ಲ, ನಿಮ್ಮ ಆರ್ಗ್ಯುಮೆಂಟ್ ತಗೋಬಹುದು. ಮೋಹನ್ ಈಗ ವಾಟ್ಸ್ ದ ಪ್ರಾಬ್ಲಮ್? ಅಲ್ಲ, ಇಬ್ರು ಹಿರಿಯ ನಾಗರಿಕರು ಅಲ್ಲಿ ಇದ್ದಾರೆ, ಇಬ್ರು ಹಿರಿಯ ವಯಸ್ಸವರೇ ಇದ್ದಾರೆ, ಒಬ್ರು ಇನ್ನೊಬ್ಬರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ. ಅದು ರಾಷ್ಟ್ರಗಾನದ ನಡುವೆನೆ ಕಾಳಜಿ ತೋರಿಸ್ಬೇಕು ಅಂತ ಅವ್ರಿಗೆ. ವಾಟ್ ಇಸ್ ದ ಪ್ರಾಬ್ಲಮ್? ನೋಡಿ, ಕಾಂಗ್ರೆಸ್ ಪಕ್ಷ ದೇಶದ ಸಂವಿಧಾನಕ್ಕಾಗ್ಲಿ ಅಥವಾ ದೇಶಕ್ಕೆ ಸಂಬಂಧ ಯಾವುದೇ ವಿಷಯಗಳಿಗಾಗ್ಲಿ ಅವಮಾನ ಮಾಡೋದು ಇದೇನು ಫಸ್ಟ್ ಅಲ್ಲ. ಅದು ಅವರ ಹ್ಯಾಬಿಟ್. ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್, ಆಸ್ ಸಿಂಪಲ್ ಆಸ್ ದಟ್. ಅದೇ ಇಲ್ಲಿ ಕಂಟಿನ್ಯೂ ಆಗಿರೋದು. ನೀವು ಆಗ್ಲಿಂದ 1937 ಬಗ್ಗೆ ನನ್ನ ಸ್ನೇಹಿತರು ಬಹಳ ಮಾತಾಡಿದ್ರು. 37 ಅಲ್ಲಿ ಅವ್ರು ಹಂಗೆ ಹೇಳಿರ್ಬೋದು. ಅದಾದ್ಮೇಲೆ 47 ಅಖಂಡ ಭಾರತ ವಿಭಜನೆ ಆಗಿದೆ ಧರ್ಮಾಧಾರಿತದ ಮೇಲೆ, ಆಯ್ತಲ್ಲ. ಮುಸಲ್ಮಾನರು ನಮ್ಮ ಪಾಕಿಸ್ತಾನ ಬೇಕು ಅಂತ ಹೋದ್ರು, ಬಾಕಿ ಅವ್ರು ಇಲ್ಲಿ ಉಳ್ಕೊಂಡ್ರು. ಆ ಧರ್ಮಾಧಾರಿತವಾದ ವಿಭಜನೆ ಆದ್ಮೇಲೆ ನಾವು ಅಂಗೀಕಾರ ಮಾಡಿದಂತ ಬಾಬಾ ಸಾಹೇಬರ ಸಂವಿಧಾನದ ಮೂಲ ಪೀಠಿಕೆನಲ್ಲಿ ಜಾತ್ಯತೀತ ಪದನೇ ಇರಲಿಲ್ಲ. ವಾಟ್ ಡಸ್ ಇಟ್ ಸೇಸ್? ಅದಾದ್ಮೇಲೆ ಅದನ್ನ ಇನ್ಸರ್ಟ್ ಮಾಡಿ ಹೇರಿಕೆ ಮಾಡಿದವ್ರು ಯಾರು? ಓಲೈಕೆ ರಾಜಕಾರಣಕ್ಕೋಸ್ಕರ ಇದೆ ಇಂದಿರಾ ಗಾಂಧಿ. ನೀವು ಅದನ್ನ ಬಿಟ್ಬಿಟ್ಟು ಆಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕಾಂಗ್ರೆಸ್ ಪಕ್ಷನೇ ಹೋರಾಟ ಮಾಡ್ಬೇಕಂತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಸ್ಟಾರ್ಟ್ ಆಯ್ತಲ್ಲ, ಅದು ರಾಜಕೀಯ ಪಕ್ಷ ಅಲ್ಲಣ್ಣ. ಬ್ರಿಟಿಷರ ಆಡಳಿತದಲ್ಲಿ ಯಾವ್ದಾದ್ರು ರಾಜಕೀಯ ಪಕ್ಷ ಇಟ್ಕೊಂಡು ರಾಜಕೀಯ ಮಾಡಕ್ ಆಗತ್ತಾ? ಸೆನ್ಸ್ಲೆಸ್ ಆರ್ಗ್ಯುಮೆಂಟ್. ಅದು ಒಂದು ಸಂಘಟನೆ. ಬ್ರಿಟಿಷರ ವಿರುದ್ಧ ಅವತ್ತು ಯಾರೇ ಹೋರಾಡ್ಬೇಕಾದ್ರೂ ಒಂದು ಸಂಘಟನೆ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದ್ದಷ್ಟೇ. ಹಾಗಾದ್ರೆ 85 ಅಲ್ಲಿ ಉಟ್ಕೊಂಡಂತ ಸಂಘಟನೆ 47 ಅಂದ್ರೆ 62 ವರ್ಷ ಬೇಕಾಯ್ತು ಅವರಿಗೆ ಹೋರಾಟ ಮಾಡೋದಕ್ಕೆ, ಸ್ವತಂತ್ರಕ್ಕೆ. ಆ ಪ್ರಶ್ನೆ ಕೇಳ್ಬೇಕಲ್ವಾ ಕಾಂಗ್ರೆಸ್ ಅವ್ರನ್ನ? ನೀವು ಮಾತ್ರ ನಾವು ಹೋರಾಟ ಮಾಡಿದ್ವಿ. ಯಾಕಿದೆ ಮಹಾತ್ಮ ಗಾಂಧಿ ಆಗರ ಸ್ವತಂತ್ರ ಬಂದ ವಿಸರ್ಜನೆ ಮಾಡಿ ಅಂತ ಹೇಳಿದ್ರೆ ಯಾಕೆ ಮಾಡ್ಲಿಲ್ಲ? ಏನೋ ದೊಡ್ಡದಾಗಿ ನಾವೇ ನಮ್ಮ ಕುಟುಂಬ ನಾವೇ ಹೋರಾಟ ಮಾಡೋದು ಅಂತ ಹೇಳ್ಕೊಂಡು ಕುತ್ಕೊಂಡು ಸಂವಿಧಾನಕ್ಕೆ ಮಾಡಬಾರ್ದು ಅವಮಾನ ಮಾಡ್ಕೊಂಡು ಇವ್ರು ಸ್ವಾರ್ಥಕ್ಕೋಸ್ಕರ ತಿದ್ದುಪಡಿ ಮಾಡ್ಕೊಂಡು ಇವತ್ತು ಅದ್ರ ಕಂಟಿನ್ಯೂಡ್ ವರ್ಷವಾಗಿ ಒಂದೇ ಮಾತರಂಗೂ ಅವಮಾನ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಜಸ್ಟ್ ಬಿಕಾಸ್ ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ. ಅದ್ ಬಿಟ್ಟು ಮತ್ತಿನ್ನೇನೂ ಇಲ್ಲ. ಆ ವಿಡಿಯೋದಲ್ಲಿ ವೆರಿ ಕ್ಲಿಯರ್ ಆಗಿ ತೋರಿಸುತ್ತಾರೆ. ನೀವು ಕ್ಲಿಯರ್ ಆಗಿ ಕೇಳಿದ್ರಿ, ಇಡೀ ವಿಡಿಯೋ ಎಂಡ್ ಆದ್ಮೇಲೆ ಕುರ್ಚಿ ತರಬೇಕಿತ್ತಾನೆ. ಎಲ್ಲಿ ಕುರ್ಚಿ? ಬರ್ಲೇ ಇಲ್ಲ ಕುರ್ಚಿ ಆಗೋದ್ರಲ್ಲಿ. ನಿಮ್ಗೆ ಹಾಗಾದ್ರೆ ಕುರ್ಚಿ ತಗೊಂಬಾ ಅಂತ ಹೇಳೋದಕ್ಕೆ 4 ಇಂದ 5 ಸೆಕೆಂಡ್ ಸಾಕು. ಎಷ್ಟೊತ್ತಿದೆ ಅಲ್ಲಿ? ಅವ್ರಿಗೆ ಆಗ್ತಾ ಇಲ್ಲ ಕೇಳೋದಕ್ಕೆ ಪೂರ್ತಿ ಒಂದೇ ಮಾತರಂ. ಬಿಕಾಸ್ ಶಿ ನೋಸ್ ವೋಟ್ ಬ್ಯಾಂಕ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಿಂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಇದೇ ರಾಜಕಾರಣ ಕಾಂಗ್ರೆಸ್ ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದು. ಇವಾಗೂ ಅಷ್ಟೇ, ನಾನು ಈಗಲೂ ಅದನ್ನೇ ಹೇಳ್ತೀನಿ, ಒಂದೇ ಮಾತರಂಗೆ ಧರ್ಮ ಇಲ್ಲ, ಜಾತಿ ಇಲ್ಲ. ಅದು ಸ್ವತಂತ್ರ ಹೋರಾಟದ ಶಾಶ್ವತ ಧ್ವನಿ ಅಷ್ಟೇ. ಅದನ್ನೇ ಕೇಳಕ್ ಬಂದೆ ನಾನು. ಬಹಳ ಸಿಂಪಲ್ ಇದೆ. ಒಂದು ರಾಷ್ಟ್ರಗಾನ ಅಂದ್ಮೇಲೆ ಅದಕ್ಕೆ ಒಂದು ಜಾತ್ಯತೀತತೆಯ ಒಂದು ಆಯಾಮ ತರೋದು, ಒಂದು ಧರ್ಮದ ಆಯಾಮ ತರೋದು, ಒಂದು ನಂಬಿಕೆ ವ್ಯವಸ್ಥೆಯ ಒಂದು ಆಯಾಮ ತರೋದು, ಇದೆಲ್ಲ ಬೇಕಾ ಅಂತ. ಇಟ್ ಇಸ್ ಅ ನ್ಯಾಷನಲ್ ಸಾಂಗ್. ಹಾಡೋಣ ಬಿಡಿ. ವಾಟ್ ಇಸ್ ದ ಪ್ರಾಬ್ಲಮ್? ನಿಮ್ಮ ನ್ಯಾಷನಲ್ ಸಾಂಗ್ ಅನ್ನ ನೀವು ಸಂಸತ್ತಿನಲ್ಲಿ ಚರ್ಚೆ ಮಾಡೋದ್ರ ಮೂಲಕ ತಂದಿದ್ದೀರಾ ಅಥವಾ ಏಕಪಕ್ಷೀಯವಾಗಿ ಹೇಳಿಕೆ ಮಾಡಿದ್ದೀರಾ ಅಂತ ಮೊದಲು ಹೇಳಿದ್ವಿ. ನಾನು ಇವಾಗ ಹೇಳ್ತಾ ಇದ್ದೇನೆ ನಿಮಗೆ. ನನಗೆ ಲಾಸ್ಟ್ ನಾನು ಚೆಕ್ ಮಾಡ್ದಂಗೆ ಸಂಸತ್ನಲ್ಲಿ ನಡೆಯೋದು ಗೇಮ್ ಆಫ್ ನಂಬರ್ಸ್.
ಅಲ್ವಾ? ಆ ಗೇಮ್ ಆಫ್ ಬಹುಸಂಖ್ಯೆ ಹೇಳಿಕೆ ಮಾಡಬಹುದಾ? 1937 ನಲ್ಲಿ ನೀವ್ ಯಾವ ಕನ್ಸಲ್ಟೇಷನ್ ಮಾಡ್ಬಿಟ್ಟು ಮಾಡಿದ್ರಿ ಅಂತ ಬಿಜೆಪಿ ಅವ್ರು ಕೇಳ್ಬೋದಾ? ಟ್ಯಾಗೋರ್ ಅವ್ರನ್ನು ಮೀರಬಹುದಾ? 1937 ನಲ್ಲಿ ಮೊಹಮ್ಮದ್ ಅಲಿ ಜೋಹರ್ ಅವರು ಅವ್ರು ಬೇಸರ ಮಾಡ್ಕೊಂಡು ಹೊರಗೆ ಹೋದ್ರು. ಅದಾದ್ಮೇಲೆ ಕಾಂಗ್ರೆಸ್ ಬಿಟ್ಟು ಹೊರಗೆ ಹೋದ್ರು. ಅವ್ರು ಕಟ್ಟಿದ ಪಕ್ಷ ಯಾವ್ದು ನಿಮ್ಗೆ ಗೊತ್ತಲ್ವಾ? ಮುಸ್ಲಿಂ ಲೀಗು ಅಲ್ವಾ? ಯಾವ ಧರ್ಮದ ಬಗ್ಗೆನೂ ಸಂಶಯ ಇಲ್ಲ. ಸಂಶಯ ಇರೋದು ಉದ್ದೇಶಗಳ ಬಗ್ಗೆ. ನಿಮ್ಮ ಉದ್ದೇಶವೇ ಹೇಳ್ತಾ ಇದ್ದೀನಿ. ನಿಮ್ಮದು ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಉದ್ದೇಶ ಇರುವುದರಿಂದ ನೀವು ಮಾಡಬೇಕಾಗಿರೋದೇನು? ಹೋಗ್ಲಿ, ಒಂದೇ ಮಾತರಮ್ಮನ್ನ ಬದಲಾಯಿಸಬೇಕು, ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಸಂಸತ್ತಿನಲ್ಲಿ ಅದಕ್ಕೆ ವ್ಯಾಪಕವಾದ ಚರ್ಚೆ ಮಾಡುವುದರ ಮೂಲಕ ಮಾಡಬೇಕು ಹೊರತಾಗಿ ಚರ್ಚೆ ಇಲ್ಲದೆ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವಾಗ 10-15 ನಿಮಿಷ ಇವರೇ ಬಿಜೆಪಿಯವರು ಮಾತಾಡಿ ಆಯ್ತು ಅಂಗೀಕಾರ ಅಂತ ಹೇಳಿದ್ರಲ್ವಾ? ಇದು ಭಾರತೀಯರಿಗೆ ಎಲ್ಲಾ ಸಮುದಾಯರು ಮಾಡಿದ ಮೋಸ ಅಲ್ವಾ ಇದು? ಇದನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್, ಇದೇ ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರದ ಬಾವುಟವನ್ನು ತೆಗೆದುಕೊಂಡು ಮಗ ಒರೆಸ್ಕೊಂಡ್ರಲ್ವಾ? ಎಲ್ಲಿ ಯೋಗದ ಇಂಟರ್ನ್ಯಾಷನಲ್ ಒಂದ್ ನಿಮಿಷ ಹೇಳಕ್ ಒಂದು ಪಾಯಿಂಟ್ ಇತ್ತು, ಸಿಂಬಾಲಿಟಿಕ್ ಅರ್ಥ ಆಯ್ತಾ? ತಗೊಂಡು ಮಗ ಅದು ಸಾರ್ವಜನಿಕ ಮಗ ಒರೆಸ್ಕೊಂಡಾಗ ಇವ್ರು ಬಾಯಿ ಮುಚ್ಕೊಂಡಿದ್ರು. ಆಮೇಲೆ RSS ಅಧಿನಾಯಕರಾಗಿದ್ದ ಗೋವಾಲ್ಕರ್ ಅವರು ಹೇಳ್ತಾರೆ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಏನ್ ಹೇಳ್ತಾರೆ? ತ್ರಿವರ್ಣ ಧ್ವಜವನ್ನ ಡ್ರಿಫ್ಟಿಂಗ್ ಅಂಡ್ ಇಮಿಟೇಟಿಂಗ್ ಅಂತಂದೇನು ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. 1947 RSS ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೀತಾರೆ ಭಗವಧ್ವಜ ಈ ರಾಷ್ಟ್ರ ಧ್ವಜ ಆಗಬೇಕು ಅಂತ ಬರೀತಾರೆ. ಇವೆಲ್ಲವೂ ಸಹಿತ ಹಿಸ್ಟ್ರಿಯಲ್ಲಿದ್ದಾವೆ. ಇವತ್ತವರೆಗೂ RSS ನ ಶಾಖೆಗಳಲ್ಲಿ ಸದಾವಸ್ತಲೆಯನ್ನು ನಮಸ್ತೆ ಸದಾವಸ್ತಲೆ ಹಾಡ್ತಾರೆ ಹೊರತಾಗಿ ಜನಗಣಮನ ಹಾಡೋದಿಲ್ಲ, ಒಂದೇ ಮಾತ್ರ ಹಾಡೋದಿಲ್ಲ. ನಮಸ್ತೆ ಸದಾವತ್ಸಲೆ ಹಾಡ್ತಾರೆ, ಇಲ್ಲಿ ಜನಗಣಮನ ಹಾಡೋದಿಲ್ಲ, ಒಂದೇ ಮಾತ್ರ ಮಾಡೋದಿಲ್ಲ. ದೇಶದ ಪ್ರಜೆಗಳು, ಈ ದೇಶದ ಪ್ರಜೆಗಳಾದ್ಮೇಲೆ ಎಲ್ಲರೂ ಅದಕ್ಕೆ ಗೌರವ ಕೊಡಬೇಕು. ಇಂತಹ ಸಂದರ್ಭದಲ್ಲಿಯೂ ಸಹಿತ ನೀವು ಮಾಡಿದೆಲ್ಲ ಮುಚ್ಚೋಗ್ಬಿಡ್ತು. ನಾನು ಹೇಳ್ತಾ ಇರೋದು ಇವಾಗ ಇದನ್ನ ರಾಜಕೀಕರಣಗೊಳಿಸುವ ಅಗತ್ಯ ಇಲ್ಲ. ಅದೇ ಆಗ್ತಾ ಇರೋದಿಲ್ಲಿ. ಹಾಡನ್ನ ಪೂರ್ತಿಯಾಗಿ ಪ್ಲೇ ಆಗೋದಕ್ಕೆ ಬಿಟ್ಟು ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅಲ್ಲ ಅಶೋಕ್ ನಂದನ್ ಅವರ, ನೀವು ಕುರ್ಚಿ ಕೇಳೋದ್ರ ಬದಲು ಕೋರ್ಟಲ್ಲಿ ಚಾಲೆಂಜ್ ಮಾಡಿ. ನೀವು ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ನೀವು ಹೇಳಿ ಹೇರಿಕೆ ಆಗ್ತಾ ಇದೆ, ಸೆಕ್ಯುಲರ್ ಫ್ಯಾಬ್ರಿಕ್, ಸೆಕ್ಯುಲರ್ ವ್ಯಾಲ್ಯೂಸ್ ಗೆ ಅದು ವಿರುದ್ಧ ಇದೆ ಹೇಳಿ. ದ್ವಂದ್ವ ನಿಲುವು ಯಾಕೆ ಗೊತ್ತಾ? ಮೋಹನ್ ಕೇಳಿ ಒಂದ್ ನಿಮಿಷ ಕ್ಲಾರಿಫೈ ಮಾಡ್ಬೇಕು. ನೋಡಪ್ಪ, ದಯವಿಟ್ಟು ಝೂಮ್ ಮಾಡಿ ನೋಡಿ. ಇದು RSS ನ ಕೇಂದ್ರ ಕಚೇರಿ ನಾಗಪುರದಲ್ಲಿ ಮೊನ್ನೆ ಮೋಹನ್ ಭಾಗವತ್ ಜಿ ಅವರ ಎದುರುಗಡೆನೆ ಆರಿಸಿರುವಂತ ಬಾವುಟ ಯಾವುದು? ನ್ಯಾಷನಲ್ ಫ್ಲಾಗ್, ಇಂಡಿಯನ್ ಫ್ಲಾಗ್, ಇಂಡಿಪೆಂಡೆನ್ಸ್ ಡೇ ದಿವಸ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇನ್ನು ಕೆಳಗೆ ಬರ್ತೀನಿ. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲಿರುವಂತಹ RSS ನ ಕಚೇರಿ ಕೇಶವ ಕೃಪದಲ್ಲಿ ಆಗಸ್ಟ್ 15 2 ದಿವಸಗಳ ಮುಂಚೆ RSS ಕಚೇರಿ ಆರಿಸಿರುವಂತ ಬಾವುಟ. ಏನ್ ಬಂಡಲ್ ಬಿಡ್ತಾರೆ ಯಾವಾಗ ಬಲವಂತ ಘೋಷಣೆ ಹೋಗಿದ್ರು